ನಮಸ್ಕಾರ ರೈತ ಸ್ನೇಹಿತರೆ, ಅಲ್ಲಿ ಹರ್ಮನ್ ಡೈರಿ ಫಾರ್ಮ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ನೋಡ್ತಾ ಹೋಗ್ಬೋದು, ಹಸುಗಳೆಲ್ಲ ಬಂದಿದ್ದಾವೆ. ಈಗ ಜರ್ನಿ ಈ ಸಲ ಸ್ವಲ್ಪ ಜಾಸ್ತಿ ಇತ್ತು, ಯಾಕಂದರೆ ಲಾರಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಒಂದಿನ ಜಾಸ್ತಿ ಜರ್ನಿ ಮಾಡಿರೋದ್ರಿಂದ ಈಗ ಹಸುಗಳೆಲ್ಲ ರೆಸ್ಟಲ್ಲಿದೆ ನೋಡಿ. ಆಮೇಲೆ ಮಳೆ ಬಂದಿರೋದಕ್ಕೆ ಏನಾಗಿದೆ ಅಂದರೆ ಹಸುಗಳೆಲ್ಲ ಸ್ವಲ್ಪ ಮಣ್ಣಲ್ಲೆಲ್ಲ ಈ ಥರ ಇದಾಗಿದೆ. ಸ್ನಾನ ಮಾಡಿಸಿದ್ರೆ ಎಲ್ಲ ಫುಲ್ ಫೈನ್ ಆಗ್ತವೆ. ಈಗ ರೆಸ್ಟ್ ಮಾಡಲಿ ಅಂತ ನಾವೇ ಸುಮ್ಮನಿದ್ದೀವಿ. ಎಷ್ಟೊತ್ತದು ರೆಸ್ಟ್ ಮಾಡಿ ನೆಕ್ಸ್ಟು ಅದು ಯಾವಾಗ ಇದೊಳುತ್ತೋ ಅಲ್ಲಿವರೆಗೂ ಇನ್ನೇನು ಮಾಡೋದು ಬೇಡ ಅಂತ ಸುಮ್ಮನಿದ್ದೀವಿ. ಯಾವುದು ರೆಸ್ಟ್ ಮಾಡಿರ್ತಾವೋ ಅದಕ್ಕೆ ಯಾವಾಗ ಸ್ಟ್ರೆಸ್ ಹೋಗುತ್ತೋ ಅದು ಎದ್ದು ನಿಂತ್ಕತ್ತೆ. ಆಮೇಲೆ ನಮ್ದೊಂದು ಸಾಯಿವಾಲು ಆ ಕಡೆ ಇದೆ, ತೋರಿಸಿ ಹೋಗ್ಬೇಕಾಗಿತ್ತು ಬೆಂಗಳೂರಿಗೆ. ಅದು ಓರಿಕರ ಹಾಕಿದೆ, ಕರ ಅಲ್ಲೇ ಐತೆ. ಇನ್ನೊಂದು 1/4 ಗಂಟೆ ಸೆತ್ತೇನೋ ಹಾಕ್ತಿದೆ ಅದು. ನಮಗೊಂದು ಹೊಸ ಇದು ಆಗಲೇ ಬುಕ್ ಆಗಿರೋಂಥದ್ದು. ನೆಕ್ಸ್ಟು ಇದು ಶಿವಮೊಗ್ಗ ಬುಕ್ ಆಗಿದೆ. ಇನ್ನು ಈ ಕಡೆ ಇವೆರಡು, ಆಮೇಲೆ ಅಲ್ಲಿ ನಿಂತಿದೆಯಲ್ಲ ಇವೆರಡು ಹಸ, ಆಮೇಲೆ ಅಲ್ಲಿ ನಿಂತಿರೋ ಅಲ್ಲಿ ಆ ಕಡೆ ನಿಂತಿರೋದು ಅದ್ರ ಪಕ್ಕದೊಂದು, ಈ 4 ಹಸ ನೆಲಮಂಗ್ಲ ಹೋಗ್ತಾ ಇದ್ದಾವೆ. ಇದಾದ್ಮೇಲೆ ಇನ್ನು ಮಿಗೋದೊಂದು ಗಿರೊಂದು ಮಿಗುತ್ತೆ, ಆಮೇಲೆ ಇದೊಂದು ಹಸ ನಿಮಗೆ ಮಿಗುತ್ತೆ ನೋಡಿ. ಇನ್ನೊಂದು ಸ್ವಲ್ಪ ಆದಮೇಲೆ ಇಲ್ಲ ಸಂಜೆ ಇಲ್ಲ ನಾಳೆ ಬೆಳಗ್ಗೆ ವಿಡಿಯೋ ಹಾಕ್ತೀನಿ. ಇವೆಲ್ಲ ಸೆಟ್ಟಾಗಿ ಇದಕ್ಕೇನಾದರೂ ಸ್ಟ್ರೆಸ್ ಎಲ್ಲ ಕಮ್ಮಿ ಆದಮೇಲೆ ಇದ್ರದ್ದೊಂದು ವಿಡಿಯೋ ಹಾಕ್ತೀನಿ. ನೋಡ್ತಾ ಹೋಗಿ. ಯಾರಿಗಾದ್ರೂ ಬೇಕು ಅಂದರೆ ಹಸುಗಳು ಬಂದಿದ್ದಾವೆ, ಬನ್ನಿ. ಒಂದು ಗಿರಿದೆ, ಅದು ಬಿಟ್ಟರೆ ಇನ್ನೊಂದು ಸ್ಪೈಕ್ ಇದೆ. ಸ್ಪೈಕಲ್ಲಿ ಯಾವ ಥರ ಸ್ಪೈಕ್ ಅಂದರೆ ಇದು ಬಂದು ಸ್ಪೈಕ್ 80%, 20% ಸಾಯಿವಲ್. ಇದು ಯಾರಾದರೂ ನಮಗೆ ಫ್ಯಾಟ್ ಬರ್ತಾ ಇಲ್ಲ, SNF ಬರ್ತಾ ಇಲ್ಲ ಅನ್ನೋರು ಯಾರಾದರೂ ರೀಸನ್ಸ್ ಇದೆ ಅಂಥವ್ರು ತೊಗೊಂಡೋಗಿ ಸಾಕಿ. 20 ಲೀಟ್ರ್ ಬರೋಂಥ ಹಸ ಕೇವಲ 1,10,000 ರೂಪಾಯಿ. ಮುಂದೆ ಬನ್ನಿ ನೋಡಿ, ಹಸ ಎಷ್ಟಾದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಣಂತೆ. ನೆಕ್ಸ್ಟು ಈ ಒಂದು ಹಸ ಒಂದು 25 to 28, 29 ಲೀಟರ್ಸ್ ಕೊಡೋಂಥ ಸ್ಟ್ರೈಕರ್ ಇದು ಅಷ್ಟೇ. ಇನ್ನೊಂದು 3 to 4 ಡೇಸಲ್ಲಿ ಕರ ಹಾಕ್ಬಿಡುತ್ತೆ. ಇದು ಪಾವಗಡಕ್ಕೆ ಬುಕ್ ಆಗಿರೋಂಥದ್ದು. ಯಾರಿಗಾದ್ರೂ ಹಸುಗಳು ಬೇಕು ಅಂದರೆ ಅಲ್ಲಿ ಹರ್ಮನ್ ಡೈರಿ ಫಾರ್ಮಿಗೆ ಬನ್ನಿ. ಹಸುಗಳು ನೀವು ನೋಡ್ತಾ ಇರ್ಬೋದು, ಎಲ್ಲ ಬಂದಿದ್ದಾವೆ. ಟಯರ್ಡ್ ಆಗಿರೋದ್ರಿಂದ ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡ್ತಿದ್ದಾವೆ. ನೆಕ್ಸ್ಟು ವೀಡಿಯೋಸು ಬರ್ತವೆ. ನಮ್ಮ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾ ಆಗಿರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.